ಸೂಪರ್ ಮಾರ್ಕೆಟ್ಗೆ ನಮ್ಮ ಜನ ಮಧ್ಯದಲ್ಲಿ ಮಿಸ್ ಆದ್ವಿ. ಅವ್ರ ಜೊತೆಲಿ ಬರ್ತಾ ಇದ್ದಾರೆ ಅಂದ್ಕೊಂಡು ಬೈತಾ ಇದ್ರು, ಬೇಗ ಬೇಗ ಹೋಗ್ತಾ ಇಲ್ಲ ಎತ್ಕೊಂಡು ಅವಳನ್ನ ಅಂತ. ಸರಿ ನಾನು ಬೇಗ ಬೇಗ ಹೊರಟ್ರೆ ಅವ್ರ ಜೊತೆಲಿ ಬಂದೇ ಇಲ್ಲ ಫ್ರೆಂಡ್ಸ್. ಈ ರೋಡ್ ಕಂಪ್ಲೀಟ್ ಆಗುವಷ್ಟರಲ್ಲಿ ನಾವು ಮಿಸ್ಸಿಂಗ್. ಅವರು ಹುಡುಕ್ತಾ ಇದ್ದಾರೆ. ನಾನು ವೀಡಿಯೋ ಮಾಡೋಕ್ಕೆ ಹೇಗೋ ಫೋನ್ ಇಸ್ಕೊಂಡಿದ್ದಕ್ಕೆ ಬಚಾವು ಸಿಕ್ಕಿದ್ರು. ಇಲ್ಲಾಂದರೆ ಇವಾಗ ಎಲ್ಲ ಮನೆ ಕಡೆಗೆ ನಾವು ಬೇರೆ ಅವ್ರು ಬೇರೆ ಹೋಗ್ಬೇಕಿತ್ತು ಇವಾಗ ಬಸ್ ಹತ್ಕೊಂಡಷ್ಟೇ. ಹಂಗಾಯಿತು ಫ್ರೆಂಡ್ಸ್. ಸ್ಟಿಚಿಂಗ್ ಮಿಷಿನ್ ತರೋಣ ಅಂತ ಬಂದಿದ್ವಿ. ಸ್ಟಿಚಿಂಗ್ ಅಂದರೆ ಎಂಬ್ರಾಯ್ಡ್ರಿ ಮಿಷಿನ್ನು. ನಾನು ಆಲ್ರೆಡಿ ಬಂದಿರೋ ವೀಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಯಾರೂ ನೋಡಿಲ್ಲ ಅಂದರೆ ನನ್ನ ಮಗನ ಬರ್ತಡೇ ವೀಡಿಯೋದಲ್ಲಿ ಇದೆ. ಪಾರ್ಟ್ ಬಿಚ್ಚಿದ್ರು, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿದ್ರು ಗೊತ್ತಾ. ಸಂಡೇ ಮಾತ್ರ ಹೋಗೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾರಾದರೂ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಸಂಡೇ ಯಾರೂ ಹೋಗೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಷ್ಟು ಜನ ಅದು ಹಬ್ಬಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಕೂಡ ಈ ಥರ ಆಗೋಯಿತು. ಸ್ವಲ್ಪ ವೀಡಿಯೋ ಕೂಡ ಲೇಟೇ ಆಯಿತು. ಸ್ವಲ್ಪ ಹುಷಾರಿರಲಿಲ್ಲ, ಮಕ್ಕಳು ಇದ್ದಾರಲ್ವ, ಹಾಗಾಗಿ ಆದಷ್ಟು ಹಾಕ್ತಾಯಿದ್ದೀನಿ ವೀಡಿಯೋಸ್ನ. ಇವಾಗ ನಾನು ಹಿಂದೆ ಮುಂದೆ ನೋಡೇ ಇಲ್ಲ ಫ್ರೆಂಡ್ಸ್. ಬರ್ತಾರೆ ಅಂದ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತೇ ಆಗಿಲ್ಲ ಅವ್ರು ಬರ್ತಾಯಿದ್ದಾರೋ ಇಲ್ಲೋ ಅಂದ್ಬಿಟ್ಟು. ಜನದಲ್ಲಿ ನೋಡಿದ್ರು ಕಾಣಿಸ್ತಿರ್ಲಿಲ್ಲ. ಸರಿ ಬರ್ತಾಯಿರ್ತಾರೆ ಬಿಡು ಅಂತಂದರೆ ಅವರು ಬರಲೇ ಇಲ್ಲ. ಅಲ್ಲಿಗೆ ನಾವಿಬ್ಬರು ಮಿಸ್ಸಿಂಗ್. ಇಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಫ್ರೆಂಡ್ಸ್. ಹಂಗೂ ಕಾಣಿಸಿದ್ರು, ಬರ್ತಾಯಿದ್ದಾರೆ ಅಲ್ವಾ ಅಂತ ಇನ್ನೂ ಮುಂದೆ ಹೊರಟ್ಬಿಟ್ಟೆ. ನಾನು ನೋಡಿ ಆ ಥರ ರಶ್ ಎಷ್ಟು ಜನ ಇದ್ದಾರೆ. ಅಬ್ಬಾ ಎಷ್ಟು ರಶ್ ಇತ್ತು ಅಂದರೆ ಸಾಕಾಗೋಯ್ತು. ನನಗೆ ಜೊತೆಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ ಫ್ರೆಂಡ್. ನಾನು ಈ ಸೈಡ್ ಬಂದುಬಿಟ್ಟಿದ್ದೀನಿ, ಮತ್ತೆ ಮನೆಗೆ ಹೋಗೋ ಸೈಡ್ ಇದು. ಅವ್ರು ಆ ಸೈಡ್ ಹೋಗ್ಬಿಟ್ಟಿದ್ರು. ಅಲ್ಲಿಗೆ ಕತೆ ಮುಗಿದೋಯ್ತು. ಫುಲ್ ಟೆನ್ಷನ್ ಆಯಿತು. ಅವ್ರು ಬಂದು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ನಾನು ಬರ್ತಾರೆ ಅಂತ ಇಷ್ಟು ತನಕ ಈ ಬಿಸಿಲಲ್ಲಿ ಕಾಯ್ದಿದ್ದೀನಿ ಅಂದರೆ ಅಬ್ಬಾ ಮಾರ್ಕೆಟ್ ಸವಾಸನೇ ಬೇಡವೇನೋ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ನನಗೆ. ಸಾಕಪ್ಪ ಸಾಕು, ಬೇಡ ಮಿಷಿನು ಬೇಡ ಏನು ಬೇಡ, ಹೋಗೋಣ ನಡೀರಿ ಮನೆಗೆ ಅನ್ನೋ ಸ್ಥಿತಿ ಬಂದುಬಿಟ್ಟಿದ್ವಿ. ಎಷ್ಟು ಎತ್ಕೊಂಡು ಈ ಕಡೆ ಅಮ್ಮು ಬೇರೆ ಟಾಯ್ಸ್ ಇದೆಯಲ್ವ, ಅದನ್ನ ನೋಡ್ಬಿಟ್ಟು ಬೇಕು ನನಗೆ, ಅದು ಬೇಕು ಇದು ಬೇಕು ಅಂತ ತೋರಿಸ್ತಾನೆ ಇದ್ಲು. ಆಮೇಲೆ ಫೈನಲಿ ಅವರು ಆ ಸೈಡ್ ಹೋಗಿದ್ರು. ಫೋನ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಹೆಂಗೋ ಹುಡ್ಕೊಂಡು ಬಂದು ಕರ್ಕೊಂಡು ಹೋದ್ರು. ಅದಾದಮೇಲೆ ನೋಡಿ ಫಿಟ್ಟಿಂಗ್ ಮಾಡೋಕ್ಕಂತ ಬಂದಿದ್ದಾರೆ. ಮುಂಚಿನ ಬರ್ತಡೆಗೆ ನೆಕ್ಸ್ಟ್ ಡೇನೇ ಬಂದಿದ್ದರು. ಹಾಗಾಗಿ ಬಲೂನೆಲ್ಲ ಕಿತ್ತಾಕ್ಬಿಟ್ಟಿದ್ರು ಮಕ್ಕಳು.